ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪ್ರಾಪರ್ಟಿ ಅಂಟರ್ ಬ್ಯಾಂಗ್ಳೂರ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಎಲ್ಲಿಗೆ ಬಂದಿದ್ದೀವಿ ಅಂದರೆ ಬನಶಂಕರಿ 6 ಸ್ಟೇಜಲ್ಲಿರುವಂಥ 2030 ಕಾರ್ನರ್ ಮನೆ ನೋಡೋಕೆ ಬಂದಿದ್ದೀವಿ. ಆ ಮನೆ ಇದಾಗಿರುತ್ತೆ ನೋಡಿ. ಇದು ಬಂದು ನಿಮಗೆ ನಾರ್ತ್ಗೆ ವೆಸ್ಟ್ ಕಾರ್ನರ್ ಆಗಿರುತ್ತೆ. ಆ ಮನೆ ಫ್ರಂಟ್ ಎಲಿವೇಶನ್ ನೋಡಿಸ್ತಾ ಇದ್ದೀನಿ ನಿಮಗೆ. ಹಾಗೆ ಮನೆ ಸುತ್ತಮುತ್ತ ಕೂಡ ನೋಡಿಸ್ತಾ ಇದ್ದೀನಿ ನೋಡಿ. 30 ಫೀಟ್ ರಸ್ತೆ ಸಿಗುತ್ತೆ. ಈ ಕಡೆ ವೆಸ್ಟ್ ಸೈಡು, ಈ ಸೈಡ್ ನಾರ್ತ್ ಸೈಡ್ ಕೂಡ ನಿಮಗೆ 30 ಫೀಟ್ ರಸ್ತೆ ಸಿಗುತ್ತೆ. ಈ ಕಡೆ ಕೂಡ ನಿಮಗೆ 30 ಫೀಟ್ ರಸ್ತೆ ಸಿಗುತ್ತೆ. ಓಕೆ, ಇಲ್ಲಿ ಇನ್ನೊಂದು ಏನೇನು ವಿಶೇಷತೆ ಅಂದರೆ ನೋಡಿ, ಇದು ವಾಕಬಲ್ ಅಂದರೆ ಕಾರ್ ಗೇಟ್ ಇದು. ಹಾಗೆ ಇಲ್ಲೊಂದು ನಿಮಗೆ ಕಮರ್ಷಿಯಲ್ ಕೂಡ ಕೊಟ್ಟಿದ್ದಾರೆ. ನಿಮಗೆ ಬೇಕಂದರೆ ನೀವು ಕಮರ್ಷಿಯಲ್ ಅಂಗಡಿ ಬೇಕಾದ್ರೂ ಮಾಡ್ಕೋಬೋದು, ಶಾಪ್ ಮಾಡ್ಬೋದು. ಬೇಡ ಅಂದರೆ ನೀವು ಬೇಕಂದರೆ ಆಫೀಸ್ ಕೂಡ ಮಾಡ್ಕೋಬೋದು. ಇವ್ರು ಸದ್ಯಕ್ಕೆ ಒಂದು ಕಾರ್ ನಿಲ್ಲಿಸಿದ್ದಾರೆ. ನಿಮ್ಗೆ ಇನ್ನೂ ಡೋರ್ ಹಾಕ್ಕೊಡ್ತಾರೆ ನೋಡಿ. ಇದು ಈ ಕಡೆಯಿಂದ ನೋಡ್ತಾ ಇದ್ದೀನಿ, ವೆಸ್ಟ್ ಸೈಡಿಂದ ನೋಡಿಸ್ತಾ ಇದ್ದೀನಿ. ನಿಮಗೆ 2030 ಕಾರ್ನರ್ ಮನೆ ಆಗಿರುತ್ತೆ ಇದು ನಿಮಗೆ. ಹಾಗೆ ಮೇಲ್ ಕೂಡ ನೀವು ಕಾರ್ ಧಾರಾಳವಾಗಿ ನಿಲ್ಲಿಸ್ಕೋಬೋದು, ಏನು ಪ್ರಾಬ್ಲಮ್ ಇಲ್ಲ. ಬನ್ನಿ ಮನೆ ಒಳಗಡೆ ಹೋಗೋಣ. ಓಕೆ, ಮನೆ ಒಳಗಡೆ ಹೋಗೋದಕ್ಕಿಂತ ಮುಂಚೆ ನಿಮಗೆ ಗೇಟ್ ನೋಡಿಸ್ತಾ ಇದ್ದೀನಿ. ಗೇಟ್ ಬಂದ್ಬಿಟ್ಟು ನಮಗೆ MSL ಕೊಟ್ಟಿದ್ದಾರೆ, ಹಾಗೆ ಪಂಡ್ರಾ ಮ್ಯಾಕ್ಸ್ ಕೊಟ್ಟಿದ್ದಾರೆ ನಿಮಗೆ. ಬನ್ನಿ ಒಳಗಡೆ ಹೋಗೋಣ. ಓಕೆ, ಹೊರಗಡೆ ಬರ್ತಾ ಇರೋಂಗೆ ನಮಗೆ ಗ್ರೌಂಡ್ ಫ್ಲೋರಲ್ಲಿ ನಮಗೆ ಒಂದು ಕಾರ್ ಪಾರ್ಕಿಂಗ್ ಜಾಗ ಕೊಟ್ಟಿದ್ದಾರೆ. ಯಾಕಂದರೆ ಆ ಕಡೆ ನಿಮಗೆ ಕಮರ್ಷಿಯಲ್ ಮಾಡಿರೋದ್ರಿಂದ ಇಲ್ಲಿ ಧಾರಾಳವಾಗಿ ಒಂದು ಕಾರ್ ನಿಲ್ಲಿಸ್ಕೋಬೋದು, ಹಾಗೆ 2 ಬೈಕ್ ನಿಲ್ಲಿಸ್ಕೋಬೋದು ನೀವು ಧಾರಾಳವಾಗಿ. ಹಾಗೆ ಇಲ್ಲಿ ನೋಡ್ಬೋದು ಬೋರು ಸಂಪು ಕೂಡ ಬಂದಾಗಿದೆ. ಹಾಗೆ ಅಲ್ಲಿ ಕಾವೇರಿ ಕಲೆಕ್ಷನ್ ಕೊಟ್ಟಿದ್ದಾರೆ ನಿಮಗೆ. ಈ ಕಡೆ ಬಂದರೆ ಇಲ್ಲಿ ಗ್ಯಾಸ್ ಪ್ರವೇಶನು ಈ ಕಾರಲ್ಲಿ ನೋಡಿಸ್ತಾ ಇದ್ದೀನಿ. ಸಿಂಪಲಾಗಿ ಒಂದು ಕಾರ್ ನಿಲ್ಲಿಸ್ಕೋಬೋದು ಧಾರಾಳವಾಗಿ. ಅಲ್ಲಿ ನಿಮಗೆ ರೆಂಟ್ ಕೊಡ್ತೀನಿ ಅಂದರೆ ಆ ಧಾರಾಳವಾಗಿ ಕೊಡ್ಬೋದು. ಕಮ್ಮಿ ಅಂದರೂ ನಾನು ಹೇಳ್ತಿರೋದು 10,000 ರೂಪಾಯಿ ಆರಾಮಾಗಿ ಕೊಡ್ತಾನೆ ನಿಮಗೆ. ಹಾಗೆ ಪಾರ್ಕಿಂಗ್ ಟೈಲ್ಸ್ ಕೂಡ ಆಗಿದೆ. ಬನ್ನಿ ಮಾಡಿ ಮೇಲೆ ಹೋಗೋಣ ಫಸ್ಟ್ ಫ್ಲೋರ್ಗೆ. ಓಕೆ, ಫಸ್ಟ್ ಫ್ಲೋರ್ಗೆ ಹೋಗೋದಕ್ಕಿಂತ ಮುಂಚೆ ನಿಮಗೆ ಮೆಟ್ಲು ನೋಡಿಸ್ತಾ ಇದ್ದೀನಿ. ಇದು ಕೂಡ ನಿಮಗೆ ಗ್ರಾನೈಟ್ ಆಗಿರುತ್ತೆ. ನಿಮಗೆ ನೋಡ್ಬೋದು, ನಿಮಗೆ ಮೆಟ್ಲಿಗೆ ಗ್ರಾನೈಟ್ ಕೊಟ್ಟಿದ್ದಾರೆ. ಹಾಗೆ ಸೈಡಲ್ಲಿ SS ಸ್ಟೀಲ್ ಕೊಟ್ಟಿದ್ದಾರೆ. ಧಾರಾಳವಾಗಿ 3 ಅಡಿ ಜಾಗ ಇದೆ, ಆರಾಮಾಗಿ ವಾಕ್ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಇದು ಬಂದು ನಮಗೆ ನಾರ್ತ್ ಗೇಟ್ ಆಗಿರುತ್ತೆ, ಈಸ್ಟ್ ಡೋರ್ ಬರುತ್ತೆ, ನಾರ್ತ್ ವೆಸ್ಟ್ ಕಾರ್ನರ್ ಆಗಿರುತ್ತೆ. ಹಾಗೆ ಮನೆ ಮೇಲ್ಗಡೆ ಇಷ್ಟು ಜಾಗ ಇದೆ, ಆರಾಮಾಗಿ ಫ್ರೀ ಆಗಿ. ಹಾಗೆ ಇಲ್ಲಿ ತುಳಸಿ ಪಾಟ್ ಮಾಡಿಕೊಳ್ಳೋ ಜಾಗ ಕೊಟ್ಟಿದ್ದಾರೆ. ನಾವು ಬಂದಿದ್ದ ಜಾಗ ಫುಲ್ ವಿಡಿಯೋ ನೋಡಿ. ರೇಟ್ ನಾನು ಲಾಸ್ಟಲ್ಲಿ ಹೇಳಿರ್ತೀನಿ, ಸ್ಕಿಪ್ ಮಾಡಬೇಡಿ. ಓಕೆ, ಮನೆ ಒಳಗಡೆ ಹೋಗೋದಕ್ಕಿಂತ ಮುಂಚೆ ನಿಮಗೆ ಮೈನ್ ಡೋರ್ ನೋಡಿಸ್ತಿದ್ದೀನಿ. ಇದು ಬಂದು ನಮಗೆ ಟೀಕ್ ವುಡ್ಡಲ್ಲೇ ಆಗಿರುತ್ತೆ. ಮೈನ್ ಡೋರು ಒಳ್ಳೆ ಡಿಸೈನಲ್ಲಿ ಮಾಡಿದ್ದಾರೆ. ಮನೆ ಒಳಗಡೆ ಹೋಗೋಣ. ಓಕೆ, ಇದು ಈಸ್ಟ್ ಡೋರ್ ಆಗಿರೋದ್ರಿಂದ ಬಂದಿದ್ದ ತಕ್ಷಣ ನಮಗೆ ಓಪನ್ ಆಗಿದ ತಕ್ಷಣ ಮಕ್ಕಳು ಹಾಲ್ ಸಿಕ್ಕುತ್ತೆ. ದೊಡ್ಡದಾಗಿ ನಿಮ್ಗೆ ನೋಡ್ಬೋದು, ದೊಡ್ಡದು ಹಾಲ್ ಸಿಕ್ಕುತ್ತೆ. ಫ್ಲೋರಿಂಗ್ ಕೂಡ ನಿಮಗಿದು ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಇದು ಬಂದು ನಿಮಗೆ ಫಾರ್ ಸೀಲಿಂಗು ನೋಡ್ಬೋದು. ಮೇಲ್ಗಡೆ ಸಾಲಿಡ್ ಆಗಿ ಮಾಡಿದ್ದಾರೆ, ಫಾರ್ ಸೀಲಿಂಗ್ ಮಾಡಿದೆ. ಈ ಕಾರ್ನರಿಂದ ನೋಡ್ತಾ ಇದ್ದೀನಿ. ಓಕೆ, ಈ ಕಡೆ ಬಂದರೆ ನಮಗೆ ಇಲ್ಲಿ TV ಯೂನಿಟ್ ಬಂದಿದೆ, ದೊಡ್ಡದಾಗಿ ಬಂದಿದೆ. ಆಲ್ಮೋಸ್ಟ್ ನಿಮಗೆ 90 ಇಂಚಸ್ ಆರಾಮಾಗಿ ಮಡಿಕೋಬೋದು. ಕೆಳಗಡೆ ಫುಲ್ ಕಬೋರ್ಡ್ಗಳು ಕೊಟ್ಟಿದ್ದಾರೆ. ಇಂಟರ್ನೆಟ್ ಕಲೆಕ್ಷನ್ನು, ಕೇಬಲ್ ಕಲೆಕ್ಷನ್ಗಳಿವೆ. ಮೇಲ್ಗಡೆ POP ಫಾಲ್ ಸೀಲಿಂಗ್ ಮಾಡಿ ನಿಮ್ಗೆ ವುಡ್ ವರ್ಕ್ ಮಾಡಿದ್ದಾರೆ. ಸಖತ್ತಾಗಿ ಬಂದಿದೆ ಮಾತ್ರ. ಮನೆ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ. ಇನ್ನೂ ಕೆಲಸ ನಡೀತಾ ಇದೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ನೋಡಿ, ಸೋಫಾ ನಿಮಗೆ ಧಾರಾಳವಾಗಿ ಶೇಪಲ್ಲಿ ಹಾಕೋಬೋದು. ನೋಡಿ, ಅಲ್ಲಿ ವುಡ್ ಹತ್ರ 1-2 ಸೋಫಾ ಹಾಕೋಬೋದು. ಅಲ್ಲಿಂದ ಇಲ್ಲಿವರೆಗೂ ದೊಡ್ಡ ಸೋಫಾ ಹಾಕೋಬೋದು. ನಿಮಗೆ 6 ಜನ ಆರಾಮಾಗಿ ಕೂತ್ಕೋಬೋದು. ಈ ಕಡೆ ಬಂದರೆ 4 ಜನ ಕೂತ್ಕೋಬೋದು. ನೋಡಿ, ಇದು ಬಂದು ನಮಗೆ ನಾರ್ತ್ ಸೈಡು ಕಿಟಕಿ ಕೊಟ್ಟಿದ್ದಾರೆ, ವೆಸ್ಟ್ ಸೈಡು ಕಿಟಕಿ ಕೊಟ್ಟಿದ್ದಾರೆ. ಯೂಸಲಾಗಿ ಹೇಳ್ಬೇಕಂದ್ರೆ ನಿಮಗೆ ಕಾರ್ನರ್ ಮನೆ ಇದ್ದರೆ ನಿಮಗೆ ಬೆಳಕು ಗಾಳಿಗಂತೂ ಕೊರತೆನೇ ಇರಲ್ಲ ಅಂತಲೇ ಹೇಳ್ಬೋದು. ನಿಮಗೆ ಇನ್ನೊಂದು ಸತಿ ನೋಡಿಸ್ಕೊಡ್ತೀನಿ. ಇದು ಬಂದು ಹಾಲಾಗಿರುತ್ತೆ. ಹಾಗೆ ಅಡುಗೆ ಮನೆಗೆ ಹೋಗೋಣ. ಅಡುಗೆ ಮನೆಗೆ ಹೋಗೋದಕ್ಕಿಂತ ಮುಂಚೆ ನೋಡ್ಬೋದು ವುಡ್ ವರ್ಕ್ ಮಾಡಿದ್ದಾರೆ ನಿಮಗೆ ಶೇಪಲ್ಲಿ. ತುಂಬ ಸಖತ್ತಾಗಿ ಬಂದಿದೆ. ಇನ್ನೂ ಕೆಲಸ ಬಾಕಿ ಇದೆ, ಅವರೇ ಹೇಳ್ದಂಗೆ ಇನ್ನೂ ಕೆಲಸ ತುಂಬ ಬಾಕಿ ಇದೆ, ಒಂಚೂರು ಮಾಡಿಕೊಡ್ತಾರೆ. ಓಕೆ, ಅಡುಗೆ ಮನೆಗೆ ಬಂದರೆ ನಮ್ಗೆ ಇಲ್ಲಿ ಶೇಪಲ್ಲಿ ಬಂದ್ಬಿಟ್ಟು ಕಿಚನ್ ಬಂದಿದೆ, ನೋಡ್ಬೋದು. ಮೇಲ್ಗಡೆ ಫುಲ್ ಸ್ಕ್ವಾಟ್ಸ್ ಕೊಟ್ಟಿದ್ದಾರೆ ನೋಡಿ. ಗ್ಲಾಸ್ ಫಿಟ್ಟಿಂಗ್ಸ್ ಎಲ್ಲ ಇನ್ನೂ ಇದೆ ನಿಮಗೆ.
ಇದು ಬಂದು ದೇವ್ರ ಮನೆಗೆ ಬರುತ್ತೆ. ಓಕೆ, ಸ್ಕಾಟ್ಸ್ ಕೊಟ್ಟಿದ್ದಾರೆ ಇಲ್ಲಿ. ಇಲ್ಲಿ ಬಂದು ನಮಗೆ ಸಿಂಕ್ ಬರುತ್ತೆ. ಇಲ್ಲಿ ಅಕ್ವಾಗಾರ್ಡ್ ಪಾಯಿಂಟ್ ಔಟ್ ಬರುತ್ತೆ. ಇಲ್ಲಿ ಬಂದು ಚಿಮ್ನಿ ಕ್ಯಾಪ್ ಕೊಟ್ಟಿದ್ದಾರೆ ನಿಮಗೆ. ಹಾಗೆ ಮಿಕ್ಸಿ ಓವನ್ ಏನೋ ಮಡಿಕೊಂತೀರ ಅಂದರೆ ಇಲ್ಲಿ ಮಡಿಕೋಬೋದು. ಗ್ಯಾಸ್ ಕಲೆಕ್ಷನ್ ಆಗಿದೆ ಇಲ್ಲಿ. ಇಲ್ಲೂ ಕೂಡ ನೋಡಿ, ಇಲ್ಲೂ ನಿಮಗೆ ಸಣ್ಣದಾಗಿ ಸ್ಟೋರೇಜ್ ಕೊಟ್ಟಿದ್ದಾರೆ. ಫ್ರೂಟ್ಸ್ ಪಟ್ಟಿ ಮಾಡಿದ್ದಾರೆ ಇಲ್ಲಿ ನಿಮಗೆ. ಇಲ್ಲಿ ಸ್ಟೋರೇಜ್. ಇಲ್ಲಿ ಬಂದು ನಮಗೆ ಯುಟಿಲಿಟಿ ಬಂದಿದೆ. ಹಾಗೆ ಈ ಕಡೆ ಬಂದರೆ ನಮಗೆ ರೆಸ್ಟ್ ರೂಮ್ ಕೂಡ ಬರುತ್ತೆ. ಕೆಲಸ ಇರೋದ್ರಿಂದ ಅಲ್ಲಿ ಹೋಗಲ್ಲ. ಓಕೆ, ಈ ಕಡೆ ನೋಡಿದ್ರೆ ನಮಗೆ ಇಲ್ಲಿ ಧಾರಾಳವಾಗಿ ನಿಮಗೆ ಆರಾಮಾಗಿ ಡೈನಿಂಗ್ ಟೇಬಲ್ ಏರಿಯಾ ಬರುತ್ತೆ. ನಿಮಗೆ 4 ಜನ ಆರಾಮಾಗಿ ಕೂತ್ಕೋಬೋದು. ಇಲ್ಲೂ ಕೂಡ ಅಷ್ಟೇ ನಿಮಗೆ POP ಫಾಲ್ ಸೀಲಿಂಗ್ ಮಾಡಿ ವುಡ್ ವರ್ಕ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ. ಹಾಗೆ ಇಲ್ಲಿ ಫ್ರಿಡ್ಜ್ ಪಾಯಿಂಟ್ ಔಟ್ ಕೊಟ್ಟಿದ್ದಾರೆ ನಿಮಗೆ. ಈ ಕಡೆ ಬಂದರೆ ಇಲ್ಲಿ ದೇವ್ರ ಮನೆ ಬರುತ್ತೆ ನಮಗೆ. ಹೊಸಲೆಲ್ಲ ಟೀ ಕೊಟ್ಟು ಮಾಡಿದ್ದಾರೆ. ಹಾಗೆ ಟಫನ್ ಗ್ಲಾಸ್ ಕೊಟ್ಟಿದ್ದಾರೆ ನಿಮಗೆ. ಇದು ದೇವ್ರ ಮನೆ. ಹಾಗೆ ಇದಕ್ಕೊಂದು ಬಾಲ್ಕನಿ ಕೂಡ ಬಂದಿದೆ. ಇಲ್ಲೇನೆ ಬಾಲ್ಕನಿ, ಇದು ಓಪನ್ ಮಾಡಿದ್ರೆ ಬಾಲ್ಕನಿ ಬೆಳಕು ಗಾಳಿ ಅಂತ ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಆರಾಮಾಗಿ ಇಲ್ಲಿ 3-4 ಜನ ನಿಂತ್ಕೊಳ್ಳೋ ಅಷ್ಟೇ ಜಾಗ ಇದೆ ಔಟ್ಸೈಡ್. ಇದು ಈ ಕಾರಲ್ಲಿ ಒಂದ್ಸತಿ ನೋಡಿಸ್ಬಿಡ್ತೀನಿ. ಓಕೆ, ಇದು ಬಂದು ನಮಗೆ ಫಸ್ಟ್ ಫ್ಲೋರಲ್ಲಿ ಇರುವಂಥ ಡೀಟೇಲ್ಸ್ ಆಗಿರುತ್ತೆ. ಇನ್ನು 7th ಫ್ಲೋರ್ ಹೋಗೋಣ. ಈ ಮನೆಗೆ ಟೋಟಲ್ 3 ರೂಮ್ ಬರುತ್ತೆ. 2 ಮಾಸ್ಟರ್ ಬೆಡ್ರೂಮು, 1 ಚಿಲ್ಡ್ರನ್ ಬೆಡ್ರೂಮು. ನೋಡಿಸ್ತೀನಿ ನಾನು ನಿಮಗೆ. ಓಕೆ, ಮಡಿ ಮೇಲೆ ಹೋಗೋದಕ್ಕಿಂತ ಮುಂಚೆ ಇಲ್ಲೂ ಕೂಡ ನಿಮಗೆ ಮೆಟ್ಲು ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಸೈಡಲ್ಲಿ ಹ್ಯಾಂಡಲ್ ಬಂದ್ಬಿಟ್ಟು SS ಸ್ಟೀಲ್ ಯೂಸ್ ಮಾಡಿದ್ದಾರೆ ನಿಮಗೆ. ಒಂದು ಒಳ್ಳೆ ಡಿಸೈನ್, ಅಂದರೆ ಒಳ್ಳೆ ಮಾಡ್ರನ್ ಮನೆ ಅಂತ ಹೇಳ್ಬೋದು. ಇವಾಗ ಜಾಸ್ತಿ ಈ ಡಿಸೈನ್ಸ್ ಎಲ್ಲ ನಡೀತಾ ಇರೋದು ಮನೆ. ಓಕೆ, ಮಾಡಿ ಮೇಲ್ಗಡೆ ಬರ್ತಾ ಇರೋಂಗೆ ನಮಗೆ ಇಲ್ಲಿ 2nd ಫ್ಲೋರ್ಗೆ ಇಲ್ಲಿ ಸಣ್ಣದಾಗಿ ಒಂದು ಬಾಲ್ಕನಿ ಕೊಟ್ಟಿದ್ದಾರೆ. ಹಾಗೆ ಮನೆ ಸುತ್ತಮುತ್ತ ಹಾಗೆ ಈ ಕಡೆ ಬಂದು ನಮಗೊಂದು ಸ್ಟಡಿ ಟೇಬಲ್ ಕೂಡ ಕೊಟ್ಟಿದ್ದಾರೆ. ಕಬೋರ್ಡ್ ಕೂಡ ಮಾಡಿದ್ದಾರೆ ಅಲ್ಲಿ. ಅವಳೆ ನೋಡಿಸ್ತೀನಿ, ಇಲ್ಲಿ ಟಫನ್ ಗ್ಲಾಸ್ ಕೊಟ್ಟಿದ್ದಾರೆ ಸೇಫ್ಟಿ ವೈಸ್ ನಮಗೆ 4 ಅಡಿ. ಹಾಗೆ ಸೈಡಲ್ಲಿ SS ಸ್ಟೀಲ್ ಕೊಟ್ಟಿದ್ದಾರೆ. ಅವಳೆ ನೋಡಿಸ್ದಂಗೆ ಐ ರೂಪು. ಹಾಗೆ ಈ ಕಡೆ ಬಂದರೆ ನಮಗಿಲ್ಲಿ ಸ್ಟೋರೇಜ್ ಬರುತ್ತೆ. ಇಲ್ಲೂ ಕೂಡ ಇಲ್ಲಿ ಬಂದರೆ ನಮಗೊಂದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಇಲ್ಲಿ ನೋಡ್ಬೋದು ತುಂಬ ದೊಡ್ಡದಾಗಿದೆ. ಇನ್ನು ಕಾಟ್ ಹತ್ರ ನಿಮ್ಗಲ್ಲಿ ಎಡನ್ ಪುಷ್ ಬರುತ್ತೆ. ನಿಮಗೆ ಮೇಲ್ಗಡೆ POP ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಹಾಗೆ ಕಿಂಗ್ ಸೈಜ್ ಕಾಟ್ ಕೊಟ್ಟಿದ್ದಾರೆ ನಿಮಗಿಲ್ಲಿ. ಡ್ರೆಸ್ಸಿಂಗ್ ಟೇಬಲ್ ಬಂದಿದೆ ಅಲ್ಲಿ. ಅಲ್ಲಿ ಕೂಡ ವಾರ್ಡ್ರೋಬ್ ಬಂದಿದೆ. ಓವರ್ ಹೆಡ್ ಕಬೋರ್ಡ್ ಬಂದಿದೆ ಅಲ್ಲಿ. ಫ್ಲೋರಿಂಗ್ ಎಲ್ಲ ನಿಮಗೆ ಇಲ್ಲಿ ಬಂದ್ಬಿಟ್ಟು ನಿಮಗೆ ಸ್ಮಾರ್ಟ್ ಮಾರ್ಬಲ್ ಯೂಸ್ ಮಾಡಿದ್ದಾರೆ. ಹಾಗೆ ಅಲ್ಲಿ TV ಯೂನಿಟ್ ಬಂದಿದೆ ದೊಡ್ಡದಾಗಿ. ಹಾಗೆ ಈ ಕಡೆ ಬಂದರೆ ನಮಗಿಲ್ಲಿ ರೆಸ್ಟ್ ರೂಮು. ಇದು ಕೂಡ ಅಷ್ಟೇ ತುಂಬ ದೊಡ್ಡದಾಗಿ ಬಂದಿದೆ ಅಂತಲೇ ಹೇಳ್ಬೋದು. ಹಾಗೆ ಇದು ಕೂಡ ನಮಗೆ ಬಾಲ್ಕನಿ ಕೊಟ್ಟಿದ್ದಾರೆ. ಯಾರು ಬರ್ಬೋದು, ಚೇರ್ ಹಾಕೊಂಡು ಕೂತ್ಕೋಬೋದು. ಕಾರ್ನರ್ ಇರೋದ್ರಿಂದ ಏನು ಪ್ರಾಬ್ಲಮ್ ಇಲ್ಲ, ಆರಾಮಾಗಿದೆ. ಓಕೆ, ಇದು ಫಸ್ಟ್ನೇ ರೂಮ್ ಆಗಿರುತ್ತೆ 2nd ಫ್ಲೋರಲ್ಲಿ.
ಬನ್ನಿ ನಾವು 3ನೇ ಫ್ಲೋರ್ ಹೋಗೋಣ. ಮನೇನ ಬಂದು ನೋಡೋದೇ ಚೆನ್ನಾಗಿರೋದು. ವಿಡಿಯೋದಲ್ಲಿ ನಾವು ಜಾಸ್ತಿ ಎಕ್ಸ್ಪ್ಲೇನ್ ಮಾಡೋಕ್ಕೂ ಹೋಗಲ್ಲ, ಏನಿದೆ ಏನಿಲ್ಲ ಅಂತ. ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಓಕೆ, ಇಲ್ಲೂ ಕೂಡ ನಮಗೊಂದು ಸಣ್ಣದಾಗಿ ಬಾಲ್ಕನಿ ಕೊಟ್ಟಿದ್ದಾರೆ 3ನೇ ಫ್ಲೋರಲ್ಲಿ. ಹಾಗೆ ಇಲ್ಲೂ ಕೂಡ ನಮಗೆ ಸ್ಟಡಿ ಟೇಬಲ್ ಬಂದಿದೆ. ಸ್ಟಡಿ ಟೇಬಲ್ ಬೇಕಾದ್ರೆ ಯೂಸ್ ಮಾಡ್ಬೋದು, ಇಲ್ಲ ವರ್ಕಿಂಗ್ ಟೇಬಲ್ ಬೇಕಾದ್ರೆ ಯೂಸ್ ಮಾಡ್ಕೋಬೋದು. ಇಲ್ಲೂ ಪಿ ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಹಾಗೆ ಇಲ್ಲಿ ನಮಗೆ ಚಿಲ್ಡ್ರನ್ ಬೆಡ್ರೂಮ್ ಬರುತ್ತೆ. ವಾರ್ಡ್ರೋಬು, ಓವರ್ ಹೆಡ್ ಕಬೋರ್ಡ್ ಬಂದಿದೆ. ಇದು ಬಂದ್ಬಿಟ್ಟು ವೆಟ್ ಸೈಡ್ ಇರೋದ್ರಿಂದ ನಿಮಗೆ ಕಿಟಕಿ ಕೊಟ್ಟಿದ್ದಾರೆ, ಕಾರ್ನರು, ಬೆಳಕು ಗಾಳಿಗೋಸ್ಕರ. ಹಾಗೆ ಈ ಕಡೆ ಬಂದರೆ ನಮಗೊಂದು ರೆಸ್ಟ್ ರೂಮ್ ಬರುತ್ತೆ. ಹಾಗೆ ಇನ್ನೊಂದು ಬಂದು ಈ ಕಡೆ ಮಾಸ್ಟರ್ ಬೆಡ್ರೂಮ್. ನಾವು ಕೆಳಗಡೆ ಏನು ನೋಡಿದ್ವಿ ಸೇಮ್ ಅದೇ ಥರ ಬರುತ್ತೆ. ಕಾಟ್ ಮಾತ್ರ ಕಲರ್ ಮಾತ್ರ ಚೇಂಜ್ ಆಗಿರುತ್ತೆ. ನಿಮಗೆ ನೋಡ್ಬೋದು ಕಿಂಗ್ ಸೈಜ್ ಕಾಟ್ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ನಿಮಗೆ ಮೇಲ್ಗಡೆ ಪಿ ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಹಾಗೆ ಅಲ್ಲಿ ಒಂದು ಡ್ರೆಸ್ಸಿಂಗ್ ಟೇಬಲ್ ಬಂದಿದೆ. ವಾರ್ಡ್ರೋಬು, ಓವರ್ ಹೆಡ್ ಕಬೋರ್ಡ್ ಬಂದಿದೆ. ಪಿ ಫಾಲ್ ಸೀಲಿಂಗ್ ಮೇಲ್ಗಡೆ. ಇಲ್ಲಿ ಮೊಬೈಲು, ಲ್ಯಾಪ್ಟಾಪ್ ಏನೇನೋ ಇದೆ, ಚಾರ್ಜಿಂಗ್ ಪಾಯಿಂಟ್ ಹೊಟ್ಕೊತಿದ್ದಾರೆ. ಹಾಗೆ ಈ ಕಡೆ ಬಂದರೆ ನಮಗೆ ದೊಡ್ಡದಾಗಿ ಟಿ ವಿ ಯೂನಿಟ್ ಬಂದಿದೆ. ಇಲ್ಲೂ ಅಷ್ಟೇ ಬಾಲ್ಕನಿ ಇದೆ, ನೋಡಿಸ್ಕೊಡ್ತೀನಿ ನಾನು. ಫಸ್ಟ್ ಫ್ಲೋರು, ಸೆಕೆಂಡ್ ಫ್ಲೋರು, ಥರ್ಡ್ ಫ್ಲೋರಲ್ಲಿ 3ರಲ್ಲೂ ನಮಗೆ ಬಾಲ್ಕನಿಗಳಿದೆ ನಿಮಗೆ. ಹಾಗೆ ಇದಕ್ಕೆ ರೆಸ್ಟ್ ರೂಮು, ಅಟ್ಯಾಚ್ ಬಾತ್ರೂಮು, ಕೆಳಗಡೆ ಏನು ನೋಡಿಸಿದ್ನೋ ಸೇಮ್ ಅದೇ ಥರ ಇರುತ್ತೆ ದೊಡ್ಡದಾಗಿ. ಬೇಕಾದ್ರೆ ಪಾರ್ಟಿಷನ್ ಮಾಡ್ಕೋಬೋದು ಇದನ್ನು ಕೂಡ ನೀವು. ಧಾರಾಳವಾಗಿ ಚೇರ್ ಹಾಕೊಂಡು ಕೂತ್ಕೋಬೋದು ನೀವು ಸಂಜೆ ಹೊತ್ತು ರಿಲ್ಯಾಕ್ಸ್ ಮಾಡೋಕ್ಕೆ. ಮನೆ ಸುತ್ತಮುತ್ತ ನಿಮಗೆ ಈ ಥರ ಕಾಣಿಸುತ್ತೆ. ಓಕೆ, ಇದು ಬಂದು ನಿಮಗೆ 2 ಮಾಸ್ಟರ್ ಬೆಡ್ರೂಮು, ಒಂದು ಚಿಲ್ಡ್ರನ್ ಬೆಡ್ರೂಮ್ ಬರುತ್ತೆ. ಗ್ರೌಂಡ್ ಫ್ಲೋರಲ್ಲಿ ನಿಮಗೆ ಒಂದು ಕಮರ್ಷಿಯಲ್ ಅಂಗಡಿ ಬರುತ್ತೆ ನಿಮಗೆ. ಬನ್ನಿ ಟಾಪ್ ಫ್ಲೋರ್ ಹೋಗೋಣ. ಇಲ್ಲೂ ಕೂಡ ನಿಮ್ಗೆ ವಾರ್ಡ್ರೋಬ್ ಕೊಟ್ಟಿದೆ ನೋಡಿ. ಇದು ಎಕ್ಸ್ಟ್ರಾ ಬಂದಿದೆ ನಿಮ್ಗೆ ವಾರ್ಡ್ರೋಬ್. ಟಾಪ್ ಫ್ಲೋರ್ ಹೋಗ್ತಾ ಇದ್ದೀವಿ. ಮಾಡಿ ಮೇಲ್ಗಡೆ ಬಂದರೆ ನಮಗೆ ಈ ಥರ ಕಾಣಿಸುತ್ತೆ ಮನೆ ಸುತ್ತಮುತ್ತ. ಹಾಗೆ ಇಲ್ಲಿ ನೋಡ್ಬೋದು 1000 ಲೀಟರ್ ಸಿಂಟ್ಯಾಕ್ ಕೊಟ್ಟಿದ್ದಾರೆ. ಮೇಲ್ಗಡೆ ಆರಾಮಾಗಿ ಸೋಲಾರ್ ಮಡಿಕೋಬೋದು. 5 ಗೇಜ್ ಲಾಡರ್ ಕೊಟ್ಟಿದ್ದಾರೆ. ಕೈಯಲ್ಲಿ ಬಟ್ಟೆ ಹೋಗ್ತೀನಿ ಅಂದರೆ ಇಲ್ಲಿ ಹೊಕ್ಕೋಬೋದು. ಸಾರಿ, ಇಲ್ಲಿ ಕೊಟ್ಟಿದ್ದಾರೆ. ಬಟ್ಟೆ ಒಣಗಾಕೋಕ್ಕೆ ಇಲ್ಲಿ ಕಂಬಿ ಕೊಟ್ಟಿದ್ದಾರೆ ನಿಮಗೆ. ಓಕೆ, ಮನೆ ಸುತ್ತಮುತ್ತ ಒಂದು ಸತಿ ನೋಡಿಸ್ಬಿಡ್ತೀನಿ, ಹಿಂಗೆ ಕಾಣಿಸುತ್ತೆ. ಓಕೆ, ಈ ಅಡ್ರೆಸ್ ಇನ್ನೊಂದು ಸತಿ ಹೇಳ್ಬಿಡ್ತೀನಿ. ಇದು ಬರೋದು ನಿಮಗೆ ಬನಶಂಕರಿ 6 ಸ್ಟೇಜಲ್ಲಿ ಬರುತ್ತೆ. ನಿಮಗೆ 20x30 ಬಿ ಡಿ ಎ ಮನೆ ಆಗಿರುತ್ತೆ. ನಾರ್ತಿಗೆ ವೆಸ್ಟ್ ಕಾರ್ನರು 20-30 ಬಿ ಡಿ ಎ ಮನೆ ಆಗಿರುತ್ತೆ. ಇದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ 2 CR 10 lakhs ಕೇಳ್ತವ್ರೆ. ಅಂದರೆ 2 ಕೋಟಿ 10 ಲಕ್ಷ ಕೇಳ್ತವ್ರೆ. 2 ಕೋಟಿ 10 ಲಕ್ಷ ಅಂದರೆ ಅಷ್ಟೇ ಇರೋಲ್ಲ, ನೆಗೋಷಿಯಬಲ್ ಆಗಿರುತ್ತೆ. ಒಳ್ಳೆ ರೀಸನಬಲ್ ರೇಟ್. ಯಾಕಂದರೆ ಕಾರ್ನರ್ ಮನೆ ಇರೋದ್ರಿಂದ 2 ಕೋಟಿ 10 ಲಕ್ಷ ಕೇಳ್ತವ್ರೆ. ಓಕೆ, ಈ ವಿಡಿಯೋ ನೋಡಿ ಈ ಮನೆ ಏನಾದ್ರು ಇಷ್ಟ ಆಗಿದ್ರೆ, ಈ ಮನೆಯನ್ನು ನೋಡ್ಬೇಕು ಅನಿಸಿದ್ರೆ ನಾನು ನಂಬರ್ ಕೊಟ್ಟಿರ್ತೀನಿ,
ಆ ನಂಬರ್ಗೆ ಫೋನ್ ಮಾಡಿ ಕರ್ಕೊಬಂದು ಮನೆ ನೋಡಿಸ್ತೀನಿ. ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಯಾರಾದರೂ 20-30 BDA ಮನೆ ಹುಡುಕ್ತಾರೆ, ಕಾರ್ನರ್ ಮನೆ, ಅವರು ಕೂಡ ಈ ವಿಡಿಯೋನ ಶೇರ್ ಮಾಡಿ, ಅವರು ಕೂಡ ಬಂದು ಮನೆ ನೋಡ್ಬೋದು. ಹಾಗೆ ನಿಮ್ಮಲ್ಲಿ ಯಾರಾದರೂ BDA ಮನೆ 20-30, 30-40, 40-60 ಮನೆ ಬೇಕಾದರೆ, ಇಲ್ಲ ರೆಂಟಲ್ 30-40, 40-60 ರೆಂಟಲ್ ಹೌಸ್ ಬೇಕಾದ್ರೂ, ಹಾಗೆ BMRD ಅಪ್ರೂವ್ಡ್ ಈ ಖಾತಾ ಸೈಟ್ಗಳು ಬೇಕಾದರೆ ನಮ್ಮಲ್ಲಿ ಅವೈಲೇಬಲ್ ಆಗಿದೆ. ನೀವು ಮಾಡಬೇಕಾಗಿರೋದಿಷ್ಟೇ, ಪ್ರಾಪರ್ಟಿ ಹಂಟರ್ ಬ್ಯಾಂಗ್ಳೂರ್ ಯೂಟ್ಯೂಬ್ ಚಾನಲ್ ಪೇಜ್ನ ಫಾಲೋ ಮಾಡಿ, ಅಲ್ಲಿರೋ ನಂಬರ್ ಫೋನ್ ಮಾಡಿದ್ರೆ ಫುಲ್ ಡೀಟೇಲ್ಸ್ ನಿಮಗೆ ಸಿಕ್ಕುತ್ತೆ ನಿಮಗೆ. ಓಕೆ, ಇದಿಷ್ಟು ಈ ವಿಡಿಯೋದಲ್ಲಿ ಇರುವಂಥ ಡೀಟೇಲ್ಸ್ ಆಗಿರುತ್ತೆ. ಮುಂದಿನ ಹೊಸ ವಿಡಿಯೋದಲ್ಲಿ ಸಿಗೋವರೆಗೂ ನಮಸ್ಕಾರ.